ಸಿ.ಕೆ. ಸ್ಕಾಟ್ ಮಾನ್ಕ್ರಿಫ್ ಅನ್ನೋರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. 1922ರಿಂದ 31 ಅವಧಿಯಲ್ಲಿ 6 ವಾಲ್ಯೂಮ್ಗಳನ್ನ ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ. 7ನೇ ವಾಲ್ಯೂಮ್ನ ಬೇರೆಯವರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಇವರು ಟ್ರಾನ್ಸ್ಲೇಟ್ ಮಾಡಿದಾಗ ಈ ಕಾದಂಬರಿಗೆ ಇಂಗ್ಲೀಷ್ ಟೈಟಲ್ ಏನಿರುತ್ತೆ ಅಂದರೆ ರಿಮೆಂಬರೆನ್ಸ್ ಆಫ್ ಥಿಂಗ್ಸ್ ಪಾಸ್ಟ್ ಅಂತ ಇರುತ್ತೆ. 1992ರಲ್ಲಿ ಎನ್ರೈಟ್ ಅನ್ನೋರು ಇದನ್ನು ಮತ್ತೆ ರಿವೈಸ್ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಆಗ ಅವರು ಟೈಟಲ್ನ ಚೇಂಜ್ ಮಾಡ್ತಾರೆ. ಇನ್ ಸರ್ಚ್ ಆಫ್ ಲಾಸ್ಟ್ ಟೈಮ್ ಅಂತ ಆ ಟೈಟಲ್ನ ಇಡ್ತಾರೆ. ಅದು ಈಗ ಪ್ರಪಂಚದಾದ್ಯಂತ ತುಂಬ ಫೇಮಸ್ ಆಗಿದೆ. ಈ ಬೃಹತ್ ಕಾದಂಬರಿಯಲ್ಲಿ ಸುಮಾರು 2000 ಕ್ಯಾರೆಕ್ಟರ್ಗಳಿದೆ ಹಾಗೂ 3200 ಪುಟಗಳ ಒಂದು ಕಾದಂಬರಿ ಇದು. ಈ ಕಾದಂಬರಿಯಲ್ಲಿ ಏನಂತ ವಿಶೇಷವಾದ ಕಥೆ ಇದೆ ಅಥವಾ ಏನು ಇದೆ ಅಂತ ಹೇಳಿದ್ರೆ, ಇದು ಮಾರ್ಸೆಲ್ ಪ್ರೂಸ್ಟ್ ಅವರ ಎಕ್ಸ್ಪೀರಿಯನ್ಸಸ್ ಅಂದರೆ ಅವರ ಚೈಲ್ಡ್ಹುಡ್ಡಲ್ಲಿ ನೋಡಿದಂತಹ ಮತ್ತು ಅಡಲ್ಟ್ಹುಡ್ಡಲ್ಲಿ ಅವರು